ನಾಳೆ ಮೈಸೂರಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳು, ರೈತ ಸಂಘ ಮತ್ತು DSS ದಲಿತ ಸಂಘರ್ಷ ಸಮಿತಿ, OBC ಎಲ್ಲ ಸಂಘಟನೆಯವರು ಸೆಕ್ಯುಲರ್ ಮೈಂಡ್ ಸೆಟ್ ಇರುವಂಥ BJP ಐಡಿಯಾಲಜಿಗೆ ವಿರುದ್ಧವಾಗಿರುವಂಥ ಮನಸ್ಥಿತಿಯ ಜನ ನಾಳೆ ಬೆಳಗ್ಗೆ 7ರಿಂದ ಸಂಜೆ 4 ಗಂಟೆವರೆಗೆ ಮೈಸೂರು ಬಂದ್ ಕರೆ ಕೊಟ್ಟಿದ್ದಾರೆ. ಕಾರಣ ನಿಮಗೆ ಗೊತ್ತಿದೆ. ಕೇಂದ್ರದ ಸಚಿವ ಅಮಿತ್ ಶಾ ಬಾಬಾ ಸಾಹೇಬ್ರ ಬಗ್ಗೆ ರಾಜ್ಯಸಭೆಯಲ್ಲಿ ಆಡಿದ ವಿಚಾರದ ಬಗ್ಗೆ ಅದು ನಿರಂತರವಾಗಿ ಸುಮಾರು 1 ತಿಂಗಳಿಂದ ಇಡೀ ದೇಶದ ಉದ್ದಗಳು ಕೂಡ ಅನ್ಸಸ್ಟೈನಬಲ್ ಆಗಿ ವಾರ್ ನಡೀತಾ ಇದೆ. ನಾಳೆ ಈ ಹೋರಾಟಕ್ಕೆ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ. ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು, ನಗರ ಪಾಲಿಕೆಯ ಸದಸ್ಯರುಗಳು, ಮೇಯರ್ಗಳು, ZP TP ಮತ್ತು 2 ಜಿಲ್ಲಾ ಮತ್ತು ನಗರದ ಎಲ್ಲ ಪದಾಧಿಕಾರಿಗಳು ನಾವು ನಾಳೆ ಇದಕ್ಕೆ ಬೆಂಬಲ ಕೊಡೋದು ಮತ್ತು ಪಾರ್ಟಿಸಿಪೇಟ್ ಮಾಡೋದು. ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತಾರೆ ನಗರ ಕಾಂಗ್ರೆಸ್ ಅಧ್ಯಕ್ಷರು ನಾವು ಮಾತಾಡಿದ್ದೀವಿ. ಬೆಳಗ್ಗೆ 10 ಗಂಟೆಗೆ ಈ ದಾಸಪ್ಪ ವೃತ್ತ ಏನಿದೆ, ಅವರು ಕೂಡ ಫ್ರೀಡಮ್ ಫೈಟ್ರು, ಹಿಂದೆ ಸೆಂಟ್ರಲ್ ಮಂತ್ರಿ ಆಗಿದ್ದರು. ಆ ವೃತ್ತದಲ್ಲಿ ಬಾಬಾ ಸಾಹೇಬ್ರ ಪ್ರತಿಮೆಯನ್ನು ಇಟ್ಟು ಬೆಳಿಗ್ಗೆ 10 ಗಂಟೆಗೆ ಆ ಪ್ರತಿಮೆಗೆ ಎಲ್ಲರೂ ಸೇರಿ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ದೇಶದ ಏಕತೆ ಮತ್ತು ಸಮಗ್ರತೆ ವಿಚಾರಕ್ಕೋಸ್ಕರ ಎಲ್ಲ ಧರ್ಮಗುರುಗಳನ್ನ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ನಗರ ಕಾಂಗ್ರೆಸ್ ಸಮಿತಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಕ್ರೈಸ್ತ ಧರ್ಮದ ಗುರು, ಮುಸಲ್ಮಾನ್ ಧರ್ಮದ ಗುರು, ಹಿಂದೂ ಧರ್ಮದ ಗುರು, ಜೊತೆಗೆ ನಮ್ಮ ಫ್ರೀಡಮ್ ಫೈಟ್ರು ಮತ್ತು ಬಂತೇಜಿಯವರು, ಈ ಎಲ್ಲ ಹೋರಾಟಗಾರರನ್ನ ಮತ್ತು ಈ ಸಮಾಜಗಳ ಪ್ರತಿನಿಧಿಗಳನ್ನ ಕರೆದು 10 ಗಂಟೆಗೆ ಬಾಬಾ ಸಾಹೇಬ್ರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ನಗರ ಕಾಂಗ್ರೆಸ್ ಸಮಿತಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅವ್ರ ಸಮ್ಮುಖದಲ್ಲಿ ನಾವು ಮೆಟ್ರೋಪೊಲ್ ಸರ್ಕಲ್ ಮತ್ತು ದೇವರಾಜ ಅರಸು ರೋಡು ಮೂಲಕ ಮೆರವಣಿಗೆ ಓಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಅವರ ಹೋರಾಟಕ್ಕೆ ಸಂಜೆ 4ರವರೆಗೆ ನಾವು ಎಲ್ಲ ರೀತಿ ಸಹಕಾರವನ್ನು ಕೊಡ್ತಾ ಇದ್ದೀವಿ. ತಾವು ಕೂಡ ಮಾಧ್ಯಮದವರು ಕೂಡ ಈ ವಿಚಾರದಲ್ಲಿ ನಮಗೆಲ್ಲ ರೀತಿ ಸಹಕಾರ ಕೊಡಬೇಕು. ಮತ್ತು ಇವತ್ತು ಶಾಸಕರು ಇದ್ದಾರೆ, ಎಲ್ಲ ಶಾಸಕರು ನಾಳೆ ಭಾಗವಹಿಸಬೇಕು ಅಂತ ಇದು ಪಾರ್ಟಿಯ ಆಜ್ಞೆ ಆಗಿದೆ. ನಾವು ನಗರ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲಿ ಅವರು ನಗರ ವ್ಯಾಪ್ತಿಗೆ ಹೇಳ್ತಾ ಇದ್ದಾರೆ. ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರಿಗೆ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮಂತ್ರಿಗಳಿಗೆ, ಮಾದೇವಪ್ಪ ಸಾಹೇಬ್ರಿಗೆ, ಎಲ್ಲ ಶಾಸಕರುಗಳಿಗೆ, ವೆಂಕಟೇಶ್ ಅಣ್ಣವರು ಅವರೆಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ ನಾಳೆ ಎಲ್ಲರೂ ಬರ್ತಾರೆ. ನಮ್ಮ ಹೋರಾಟ ಅವ್ರು ಮಾಡಿರೋ ಕರೆಗೆ ಸಂಪೂರ್ಣ ಬೆಂಬಲವನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ಘೋಷಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವು ಕೂಡ ಸಹಕಾರ ಇಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಬಂದು ಸಾರಿ ಇಲ್ಲ, ನಾವು ಬಂದ್ಗೆ ಬೆಂಬಲ, ಮತ್ತೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಬೆಂಬಲ ಕೆಲವು ಬೆಂಬಲ ಕೊಟ್ಟು ಸುಮ್ಮನೆ ಬಿಡ್ತೀವಿ. ಕೆಲವು ಕಡೆ ಮನೆ ಸೇರ್ಕೊಬಿಡೋದು ಬೆಂಬಲ ಅಲ್ಲ. ಮಲಗಿದ್ದಾಗ ಕೂತ್ಕೊಂಡು ಬೆಂಬಲ ಘೋಷಣೆ ಮಾಡೋದು ನಾಟ್ ರೈಟ್. ಒಂದು ಘೋಷಣೆ ಮಾಡಿ ನಾವು ಕೂಡ ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿ ನಾವು ಅವ್ರ ಜೊತೆಲಿ ಇರ್ತೀವಿ. ಹೌದೌದು, ಪ್ರಾಕ್ಟಿಕಲಿ ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಕಬಡ್ಡಿ ಹೊಸ್ಕು ಮನೆ ಮಲ್ಲಿಕೊಂಡ್ರೆ ಅದು ಬೆಂಬಲ ಅಲ್ಲ. ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಎಲ್ಲ. ಆಮೇಲೆ MLA, XMLAಗಳು ಎಲ್ಲರೂ ಬರ್ತಾರೆ.